ನಮಸ್ತೆ ಕರ್ನಾಟಕ. ನಿಮ್ಗೇನಾದರೂ ಸಿಗರೇಟ್ ಸೇದೋ ಅಭ್ಯಾಸ ಇದೆಯಾ? ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇದೆಯಾ? ಕೇಸರಿ ಪಾನ್ ಮಸಾಲ ತಿಂತಾ ಇದ್ದೀರಾ? ನಿಮ್ಗೋಸ್ಕರ 1 ಕೋಟಿ ಬಹುಮಾನ ಕಾದಿದೆ ನಮ್ಮ ಹತ್ರ. ಬೇಕಾ 1 ಕೋಟಿ? ಕಂಪ್ಲೀಟ್ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. A few moments later. ಇಸ್ಕೊಂಬ ಇಲ್ಲೇ ಮೇಲ್ಬಿಡಕ್ಕೆ ಆಗತ್ತೀನಿ. ಸರ್ ಒಂದೇ ಒಂದು ಪ್ರಶ್ನೆ ಸರ್. ದಿನಕ್ಕೆ ಎಷ್ಟು ಸಿಗರೇಟ್ ಸೇರ್ತೀರಾ ಸರ್? ದಿನಕ್ಕೆ ಒಕ್ಕ ಸರ್ ಒಂದು 5 ಒಕ್ಕವೆ ಇಲ್ಲ 10 ಒಕ್ಕವೆ, ಟೆನ್ಷನ್ ಇದ್ರೆ 15 ಒಕ್ಕವು. ಸೊ ದಿನಕ್ಕೆ ಸಿಗರೇಟ್ ಎಷ್ಟು ಖರ್ಚಾಗುತ್ತೆ? ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ? ಅದನ್ನೆಲ್ಲ ಲೆಕ್ಕ ಇಡೋಕ್ಕಾಗುತ್ತೆ ಸರ್. ಅದು ನೀವು ಲೆಕ್ಕ ಹಾಕೊಳ್ಳಿ. ದಿನಕ್ಕೊಂದು ಆವ್ರೇಜ್ ಆಗಿ ಒಂದು 5 ರಿಂದ 10 ಅಂತೂ ಹೋಗುತ್ತೆ. ನೀವು ಹಾಕೋಬೇಕು. ಅದನ್ನೆಲ್ಲ ನಮ್ಮದೇ ಬರ್ತಿ ಕೆಲಸ ಇದೆ, ಅದನ್ನೆಲ್ಲ ಲೆಕ್ಕ ಹಾಕೋಕ್ಕಾಗಲ್ಲ. ಸರಿ ತಗೊಳ್ಳಿ, ಆಯ್ತು ತಗೊಳ್ಳಿ. One eternity later. ಸರ್ ಒಂದೇ ಒಂದು ಪ್ರಶ್ನೆ ಇದೆ ಸರ್. ಸರ್ ಹೇಳಿ ಸರ್. ಅದೇ ಇದು ಪಾನ್ ಮಸಾಲ ತಿಂತಾ ಇದ್ರಲ್ಲ ಸರ್, ಎಷ್ಟು ಸರ್ ಅದ್ರ ಬೆಲೆ? ಸರ್ 6 ರೂಪಾಯಿಂದ 10 ರೂಪಾಯಿ ಇದೆ ಒಂದು ಪ್ಯಾಕು. ದಿನಕ್ಕೆ ಎಷ್ಟು ತಿಂತೀರಾ ಸರ್? ದಿನಕ್ಕೆ 5 ಪ್ಯಾಕಿಂದ 10 ಪ್ಯಾಕ್ ತಿಂತೀನಿ. ತಿಂಗಳಿಗೆ ಎಷ್ಟಾಗುತ್ತೆ ಸರ್? ಸರ್ ಅದು ಆಗುತ್ತೆ, ನೀವೇ ಲೆಕ್ಕ ಮಾಡ್ಕೊಳ್ಳಿ. 3 days later. ಸರ್ ಒಂದೇ ಒಂದು ಪ್ರಶ್ನೆ ಇದೆ ಸರ್. ಯಾರು ಇದೆ ಸರ್, ನಾವು ಟಿ ವಿ ಅವ್ರು ಸರ್. ಒಂದು ಪ್ರಶ್ನೆ ಇದೆ ಸರ್. ಟಿ ವಿ ಅವರ ಬಂದಿದ್ದಾರೆ ಅವಾಗ. ಏನಿಲ್ಲ ಸರ್, ದಿನಕ್ಕೆ ಎಷ್ಟು ಕುಡಿತೀರಾ? ಎಷ್ಟು ಅದ್ರ ರೇಟ್ ಎಷ್ಟಿದೆ ಸರ್? ನಾವು ಅಡ್ ತುಂಬ ಕುಡಿತೀವಿ ಡೈಲಿಯ. ರೇಟು ಇರ್ತದೆ 150, 200, 300. ಇದು ಸೈಡ್ಸ್ ಸರ್, ಸೈಡ್ಸು ಎಲ್ಲ ಸೇರಿ. ಸೈಡ್ಸು ನಾವೇನು ಕಾಸ್ಟ್ಲಿ ಬಿರಿಯಾನಿ, ಚಿಕನ್ ಎಲ್ಲ ತಿನ್ನೋಗೋಲ್ಲ. ಕಡಲೆ ಬೀಜ 10 ರೂಪಾಯಿ, ಉಪ್ಪಿನಕಾಯಿ 5 ರೂಪಾಯಿ ಇದ್ರಲ್ಲಿ ಮುಗಿಸ್ಕೊಬಿಡ್ತೀವಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮಸ್ತೆ ಕರ್ನಾಟಕ. ಸೊ ನಾನು 3 ಜನಗಳನ್ನು ಮಾತಾಡಿಸಿದೆ. ಒಬ್ಬರು ಸಿಗರೇಟ್ ಸೇದೋರು, ಇನ್ನೊಬ್ಬರು ಪಾನ್ ಮಸಾಲ ತಿನ್ನೋರು, ಇನ್ನೊಬ್ಬರು ಕುಡಿಯೋರು. ಸೊ ಇಲ್ಲಿ 3 ವ್ಯಕ್ತಿಗಳನ್ನು ಮಾತಾಡಿಸಿದೆ. ಬಟ್ ಆ 3 ವ್ಯಕ್ತಿಗಳು ಒಬ್ಬರೇ ಆಗಿರ್ಬೋದು. ಸೊ ಇವಾಗ ನಾವು 3 ಜನಗಳು ಯಾರ್ಯಾರು ಸಿಗರೇಟ್ ಸೇದೋರು, ಪಾನ್ ಮಸಾಲ ಜೊತೆಗೆ ಡ್ರಿಂಕ್ಸ್ ಮಾಡೋರು ಒಬ್ಬರೇ ಆಗಿರ್ಬೋದು. ಇಲ್ಲ ಸ್ವಲ್ಪ ಜನ ನಾನು ಬರೀ ಸಿಗರೇಟ್ ಸೇದ್ತೀನಿ ಸರ್, ನಾನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಜನ ನಾನು ಬರೀ ಪಾನ್ ಮಸಾಲ ತಿಂತೀನಿ ಸರ್, ನಾನು ಡ್ರಿಂಕ್ಸ್ ಮಾಡಲ್ಲ, ನಾನು ಸಿಗರೇಟ್ ಸೇದಲ್ಲ ಅಂತಾರೆ. ಸ್ವಲ್ಪ ಜನ ಬರೀ ಡ್ರಿಂಕ್ಸ್ ಮಾಡ್ತೀನಿ ಸರ್, ಇವೆರಡೂ ಮಾಡಲ್ಲ ಸರ್ ಅಂತಾರೆ. ಈ 3 ಜನ ಏನು ಖರ್ಚು ಮಾಡ್ತಾ ಇರಲ್ಲ ದಿನಕ್ಕೆ, ಈ 3 ಜನ ಸಪ್ರೇಟ್ ಆದರೂ ಪರವಾಗಿಲ್ಲ, ಇಲ್ಲ ಒಬ್ಬನೇ 3 ಮಾಡಿದ್ರೂ ಪರವಾಗಿಲ್ಲ. ಈ 3 ಜನಕ್ಕೆ ಒಂದು ಪರಿಹಾರ, ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ನ ನೀವು ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರ. ಸೊ ಒಬ್ಬ ವಯಸ್ಕ ವ್ಯಕ್ತಿ ಒಂದು 20-25 ವಯಸ್ಸಿನಲ್ಲಿ ಈ 3 ಚಟಗಳು ಒಂದು ಸ್ಟಾರ್ಟ್ ಆಗ್ಬೋದು. 25 ವಯಸ್ಸಿಂದ ಒಂದು 45, ಒಂದು 50 ವಯಸ್ಸಿನವರೆಗೂ ಈ ಡೆಫಿನೆಟ್ಲಿ ಮಾಡೇ ಮಾಡ್ತಾನೆ. ಡೆಫಿನೆಟ್ಲಿ ದೇವರು ಆ ವ್ಯಕ್ತಿಗೆ ಆಯಸ್ಸು ಒಂದು 50 ವರ್ಷ 60 ವರ್ಷದವರೆಗೂ ಕೊಟ್ಟಿರ್ತಾನೆ. ಸೊ ಒಂದು 20-25 ವರ್ಷ ನೀವೇನಾದ್ರು ಈ ಚಟಗಳಿಗೆ ಒಳಗಾದರೆ ನೀವೆಷ್ಟು ದುಡ್ಡು ಖರ್ಚು ಮಾಡ್ತಿರಲ್ಲ ಅದನ್ನ ಒಂದು ಕಡೆ ಲೆಕ್ಕ ಮಾಡೋಣ. ಇನ್ನೊಬ್ಬ ವ್ಯಕ್ತಿ ಅಷ್ಟು ದುಡ್ಡು ಖರ್ಚು ಮಾಡಲ್ಲ, ಅವನೇನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಬೇರೆ ಕಡೆ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡ್ತಾ ಇದ್ದಾನೆ, ಇಲ್ಲ ಉಳಿಸ್ತಾ ಇದ್ದಾನೆ. ಸೊ ಅದು ಉಳಿಸೋದ್ರಿಂದ ಆ ವ್ಯಕ್ತಿ ಎಷ್ಟು ದುಡ್ಡು ಮಾಡಿರ್ತಾನೆ, ನೀವೆಷ್ಟು ಕಳ್ಕೊತೀರಾ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಲೆಟ್ಸ್ ಸೇ ಕೇಸ್ ಸ್ಟಡಿ 1ನಲ್ಲಿ ನಾನು ಬರೀ ಸಿಗರೇಟ್ ಸೇದೋರನ್ನ ಮಾತ್ರ ತಗೊಳ್ತೀನಿ. ಕೇಸ್ ಸ್ಟಡಿ 2 ಪಾನ್ ಮಸಾಲ, ಕೇಸ್ ಸ್ಟಡಿ 3 ಡ್ರಿಂಕ್ಸ್ ಮಾಡೋರು, ಕೇಸ್ ಸ್ಟಡಿ 4ಅಲ್ಲಿ 3 ಮಾಡೋರ್ದು ತಗೊಳ್ಳೋಣ. ಕೇಸ್ ಸ್ಟಡಿ 1 ಒಬ್ಬ ವ್ಯಕ್ತಿ ದಿನಕ್ಕೆ ಒಂದು 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಏನಕ್ಕೆ? ಹೊಗೆ ಬಿಡೋದಕ್ಕೆ 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಸರ್ ಯಾಕೆ ಸರ್ ಹೊಗೆ ಬಿಡ್ತೀರಾ ಅಂದರೆ, ಸ್ಟ್ರೆಸ್ಸು ಸಾರ್ ಅಂತಾರೆ. ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಎಲನ್ ಮಸ್ಕ್ಗೂ ಇರುತ್ತೆ, ನರೇಂದ್ರ ಮೋದಿ ಅವ್ರಿಗೂ ಇರುತ್ತೆ. ಸೊ ಅಷ್ಟು ದೊಡ್ಡ ಕೆಲಸ ಮಾಡೋರೆ ಏನೂ ಮಾಡ್ತಾ ಇಲ್ಲ ಅಂದರೆ ನಾವು ಎಂಥ ಸ್ಟ್ರೆಸ್ಸಲ್ಲಿ ಇದ್ದೀವಿ ನೀವು ಯೋಚನೆ ಮಾಡ್ಬೋದು. ಬಟ್ ಅದನ್ನು ನಾವು ಅಳಿಯೋಕ್ಕಾಗಲ್ಲ. ಒಬ್ಬೊಬ್ಬರು ಸ್ಟ್ರೆಸ್ಸು ಒಂದೊಂದು ಥರ ಇರುತ್ತೆ. ದುಡ್ಡು ಇರೋರಿಗೂ ದುಡ್ಡು ಇಲ್ದಿರೋರಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಡೆಫಿನೆಟ್ಲಿ ನಾವು ಸ್ಟ್ರೆಸ್ಗೆ ಒಳಗಾಗಿ ಏನೋ ಸಿಗರೇಟ್ ಸೇದಕ್ಕೆ ಹೋಗ್ತೀವಿ. ಆ ಸಿಗರೇಟಿಂದ ನೀವು ದಿನಕ್ಕೆ 100 ರೂಪಾಯಿ ಖರ್ಚು ಮಾಡೋರು ತಿಂಗಳಿಗೆ 3000 ರೂಪಾಯಿ ಖರ್ಚು ಮಾಡ್ತೀರಾ. ಅದೇ 3000 ರೂಪಾಯಿ ಖರ್ಚು ಮಾಡೋ ಬದಲು ನೀವೇನಾದರೂ SIP ಮ್ಯೂಚುವಲ್ ಫಂಡ್ ಅಂದರೆ ಏನೋ ನಮ್ಮ ಭಾರತ ದೇಶದ ಷೇರು ಮಾರುಕಟ್ಟೆ. ಸೊ ಷೇರು ಮಾರುಕಟ್ಟೆ ಅಂದರೆ ಏನು ಅನ್ಕೋತೀರಾ? ನಮ್ಮ ಭಾರತದ ಭವಿಷ್ಯ ಇದು ಅಂತ ನಿಮ್ಗೆ ಗೊತ್ತಿದೆ. ತುಂಬ ಜನಕ್ಕೆ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಇದೇನು ಸರ್ ಶೇರ್ ಮಾರ್ಕೆಟ್ ಅಂದರೆ? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಲಕ್ಸ್ ಸೋಪ್ ಯೂಸ್ ಮಾಡ್ತೀರಾ, ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡ್ತೀರಾ, ಲೆಟ್ಸೆ ಬಜಾಜ್ 2 ವೀಲರ್ ಯೂಸ್ ಮಾಡ್ತೀರಾ, ಮಾರುತಿ ಕಾರ್ ಯೂಸ್ ಮಾಡ್ತೀರಾ, ಇನ್ಫೋಸಿಸ್ ಕಂಪ್ನಿ ಮುಂದೆ ನಿಮ್ಮ ಬಸ್ ಹೋಗುತ್ತೆ. ಈ ಎಲ್ಲ ಕಂಪ್ನಿಗಳದ್ದು ಶೇರ್ ಇದೆ ಗೊತ್ತಾ ನಿಮಗೆ?
ಈ ಶೇರ್ಗಳು ಒಂದು ಕಾಲದಲ್ಲಿ ಬರೀ ₹1 ₹2 ಇಲ್ಲ ಒಂದು ತುಂಬ ಕಡಿಮೆ ಬೆಲೆ ಇರೋ ಶೇರ್ಗಳು ಇವತ್ತದು 100 ಪಟ್ಟು 1000 ಪಟ್ಟು ಬೆಳೆದಿದೆ. ಇದೇ ಷೇರು ಮಾರುಕಟ್ಟೆ. ಶೇರ್ ಮಾರುಕಟ್ಟೆ ಅಂದರೆ ಏನು, ನೀವು ಒಂದು ಕಂಪನಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ನೀವು ಆಗಲಿ ನಾನಾಗಲಿ ಒಂದು ಕಂಪ್ನಿ, ದೊಡ್ಡ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬಟ್ ಆ ದೊಡ್ಡ ಕಂಪ್ನಿಯಲ್ಲಿ ಒಂದು ಶೇರನ್ನು ತಗೊಂಡು ಒಂದು ಕಂಪನಿಯ ಒಂದು ಓನರ್ಶಿಪ್ಪನ್ನು ಪಡ್ಕೋಬೋದು. ಈ ಕಂಪನಿ ಬೆಳೆದಷ್ಟು ನಿಮ್ಮ ಶೇರ್ಗಳು ಬೆಳೆಯುತ್ತೆ, ನೀವು ಲಾಭ ಗಳಿಸ್ತೀರ. ಇದೇ ಒಂದು ಸಿಂಪಲ್ ಐಡಿಯಾ. ಸೊ ನೀವೇನಾದ್ರು ₹3,000 ನೀವು ಷೇರು ಮಾರುಕಟ್ಟೆ SIP ಮ್ಯೂಚುವಲ್ ಫಂಡಲ್ಲಿ ತಿಂಗಳಿಗೆ ₹3,000 ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ 21 ವರ್ಷ ನೀವು ಇನ್ವೆಸ್ಟ್ ಮಾಡಿ. ಸೊ ನಿಮಗೂ ಗೊತ್ತಿದೆ ಸಿಗರೇಟ್ ರೇಟು ಪ್ರತಿ ವರ್ಷ 5% ಜಂಪ್ ಆಗ್ತಾನೆ ಇರುತ್ತೆ. ಈ ವರ್ಷ ಸಿಗರೇಟ್ ಏನಿದೆಯೋ ಅದು ರೇಟು ಬರೋ ವರ್ಷ ಹಂಗೆ ಇರುತ್ತಾ? ಡೆಫಿನೆಟ್ಲಿ ಇರಲ್ಲ. ಬರೋ ವರ್ಷ ಸಿಗರೇಟ್ ರೇಟ್ ಜಂಪ್ ಆಗುತ್ತೆ. ನಾನು ವರ್ಷಕ್ಕೆ 5% ಸಿಗರೇಟ್ ರೇಟ್ ಜಂಪ್ ಆಗ್ತಾ ಇದೆ ಅಂತ 5% ಸಹ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ. ಸೊ ನಾನು ತಿಂಗಳಿಗೆ ₹3,000 ಹಾಕಿದ್ದೀನಿ. ವರ್ಷ ಸಿಗರೇಟ್ ರೇಟ್ 5% ಜಂಪ್ ಆಗ್ತಾ ಇದ್ದರೆ ನೆಕ್ಸ್ಟ್ 21 ವರ್ಷಗಳಲ್ಲಿ ನಾನು ನನ್ನ ಸಿಗರೇಟ್ ಸೇದೋದಕ್ಕೆ ಖರ್ಚು ಮಾಡಿರೋ ದುಡ್ಡು ಬಂದು 61 ಲಕ್ಷ. 61 ಲಕ್ಷ ನಿಮಗೆ ದುಡ್ಡು ಬರ್ತಾ ಇತ್ತು. ನೀವೇನಾದ್ರು ಸಿಗರೇಟ್ ಸೇದೋ ಬದಲು ಷೇರು ಮಾರುಕಟ್ಟೆ SIP ಮ್ಯೂಚುವಲ್ ಫಂಡ್ ಮಾಡಿದರೆ 61 ಲಕ್ಷ ನಿಮಗೆ ಸಿಗ್ತಾ ಇತ್ತು. ನೆಕ್ಸ್ಟು ಕೇಸ್ ಸ್ಟಡಿ 2, ದಟ್ ಈಸ್ ಪಾನ್ ಮಸಾಲ ತಿನ್ನೋವಂಥ ವ್ಯಕ್ತಿ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾನೆ? ₹50. ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಾನೆ? $1,500. 1,500 ತಿಂಗಳಿಗೆ ಹಾಕಿದ್ರೂ ಸೊ ಡೆಫಿನೆಟ್ಲಿ 5% ಪಾನ್ ಮಸಾಲ ರೇಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ವರ್ಷಕ್ಕೆ. ಅದನ್ನು ಸಹ ನಾನು ಇನ್ಕ್ರೀಸ್ ಮಾಡಿದ್ದೀನಿ. ನೆಕ್ಸ್ಟ್ 21 ವರ್ಷದಲ್ಲಿ ಈ ಪಾನ್ ಮಸಾಲ ತಿನ್ನೋ ವ್ಯಕ್ತಿ 30 ಲಕ್ಷ ಉಳಿಸ್ಬೋದಾಯ್ತು. ಏನಾದರೂ ಪಾನ್ ಮಸಾಲ ತಿನ್ನೋ ಬದಲು SIP ಮಾಡಿದ್ದಿದ್ರೆ ಸೊ 30 ಲಕ್ಷ ಉಳಿಸ್ಬೋದಾಯಿತು. ನೆಕ್ಸ್ಟ್ ಪರ್ಸನ್ 3 ಮೂರನೇ ವ್ಯಕ್ತಿ ಏನೋ ಎಣ್ಣೆ ಗೊತ್ತಲ್ಲ, 90 ಕ್ವಾರ್ಟ್ರಿಗೆ ನಿಲ್ಲಲ್ಲ, ನೆಕ್ಸ್ಟ್ ಅದಕ್ಕೂ ಹೋಗುತ್ತೆ, ಜೊತೆಗೆ ಮನೆಗೆ ಹೋಗೋಕ್ಕಾಗಲ್ಲ, ತೂರಾಡ್ಕೊಂಡು ಅಲ್ಲಿ ಇಲ್ಲಿ ಬಿದ್ದುಬಿಡ್ತಾರೆ. ಸೊ ಲೈಫು ಅನ್ಸರ್ಟೆನ್. ಅಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ನಮ್ಮಪ್ಪ ಏನಾದ್ರು ತರ್ತಾನೆ, ನನ್ನ ಗಂಡ ಮನೆಗೆ ಬಂದು ಊಟ ಮಾಡ್ತಾನೆ, ಇಲ್ಲ ಏನೋ ತರ್ತಾನೆ, ಇಲ್ಲ ಏನೋ ಒಂದು ದುಡಿತಾನೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ನೋಡಿದ್ರೆ ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಬಿದ್ದಾಡಿ ಸೊ ₹250 ದಿನಕ್ಕೆ ಖರ್ಚು ಮಾಡ್ತಾ ಇರ್ತಾನೆ. ನೀವೇನಾದ್ರು ₹250 ಖರ್ಚು ಮಾಡಿ ಕುಡಿಯೋ ಬದಲು ಅದೇ ದುಡ್ಡನ್ನು SIP ಮ್ಯೂಚುವಲ್ ಫಂಡಲ್ಲಿ ತಿಂಗಳಿಗೆ ದಿನಕ್ಕೆ ₹250 ಅಂದರೆ ತಿಂಗಳಿಗೆ ₹7,500. ₹7,500 ನೀವೇನಾದ್ರು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಿದ್ರೆ ಎಷ್ಟು ಬರ್ತಾ ಇತ್ತು ಅಂದರೆ ಸೊ ಇದರಲ್ಲಿ 5% ಇನ್ಕ್ರೀಸ್ ಸಹ ಮಾಡ್ತಾ ಇದ್ದೀನಿ. ಯಾಕಂದರೆ ಎಣ್ಣೆ ರೇಟ್ 5% ಇನ್ಕ್ರೀಸ್ ಆಗುತ್ತಲ್ಲ, ಅದನ್ನು ಸಹ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ 1.5 ಕೋಟಿ ದುಡ್ಡು ಸಿಗ್ತಾ ಇತ್ತು. ಸೊ ನೀವು ಕುಡ್ದಿರೋ ವ್ಯಾಲ್ಯೂ ಎಷ್ಟು ಗೊತ್ತಾ? 1.5 ಕೋಟಿ. ಸೊ 1.5 ಕೋಟಿ ಕುಡಿತದಿಂದ ನೀವು ಕಳ್ಕೊಂಡ್ರಿ, ಪಾನ್ ಮಸಾಲದಿಂದ 30 ಲಕ್ಷ ಕಳ್ಕೊಂಡ್ರಿ, ಸಿಗರೇಟ್ನಿಂದ 54 ಲಕ್ಷ ಕಳ್ಕೊಂಡ್ರಿ. ಸೊ ಟೋಟಲ್ ನೀವು ಒಂದೇ ವ್ಯಕ್ತಿ 3 ಮಾಡ್ತಾ ಇದ್ದಾನೆ. ಲೆಟ್ಸ್ ಸೇ ಕೇಸ್ ಸ್ಟಡಿ 4. ಸಾರ್ ನನಗೆ ಸಿಗರೇಟ್ ಸೇದೋ ಚಟಾನೋ ಇದೆ, ಪಾನ್ ಮಸಾಲನೂ ತಿಂತೀನಿ, ಎಣ್ಣೆ ಕುಡಿಯೋ ಅಭ್ಯಾಸನೂ ಇದೆ, ದಿನಕ್ಕೆ ₹400 ಖರ್ಚು ಮಾಡ್ತೀನಿ. ನೀವೇನಾದ್ರು ದಿನಕ್ಕೆ ₹400 ಖರ್ಚು ಮಾಡೋರಾಗಿದ್ರೆ ನೀವೆಷ್ಟು ಕೋಟಿ ಆಸ್ತಿ ಮಾಡ್ಬೋದು ಅಂತ ನಾವು ನೋಡೋಣ ಬನ್ನಿ. ಸೊ ದಿನಕ್ಕೆ ₹400 ಅಂದರೆ ತಿಂಗಳಿಗೆ ಸೊ 10 ದಿವಸಕ್ಕೆ 4,000, ತಿಂಗಳಿಗೆ 12,000. 12,000 ನೀವು ಖರ್ಚು ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ಇದು ₹12,000 ಹಾಗೆ ಇರಲ್ಲ, ಪ್ರತಿ ವರ್ಷ ಅದು ರೇಟ್ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಸಿಗರೇಟು, ಪಾನ್ ಮಸಾಲ, ಎಣ್ಣೆ ರೇಟು 5% ಆದರೂ ಇನ್ಕ್ರೀಸ್ ಆಗುತ್ತೆ. ಯೋಚನೆ ಮಾಡಿ, 5% ಇನ್ಕ್ರೀಸ್ ಆಗಲ್ವ? ಆಗುತ್ತೆ. ಅದನ್ನು ಸಹ ಹಾಕಿದ್ದೀನಿ. ದಿನಕ್ಕೆ ನೀವೇನಾದ್ರು ₹400 ಖರ್ಚು ಮಾಡ್ತಾ ಇದ್ರೆ ತಿಂಗಳಿಗೆ ₹12,000 ಖರ್ಚು ಮಾಡ್ತಾ ಇದ್ರೆ ನೆಕ್ಸ್ಟ್ 21 ವರ್ಷದಲ್ಲಿ ನೀವು 2.5 ಕೋಟಿನ ಕಳ್ಕೊತಾ ಇದ್ದೀರಾ. ಸೊ 2.5 ಕೋಟಿ ಏನ್ರಿಂದ? ನೀವು ಸೇದೋ ಸಣ್ಣ ಸಿಗರೇಟ್ನಿಂದ, ನೀವು ಸೇದೋ ಸಣ್ಣ ಒಂದು ಪಾನ್ ಮಸಾಲ, ಎಣ್ಣೆ ಕುಡಿಯೋದ್ರಿಂದ, ಈ 3 ಚಟದಿಂದ ಲೈಫಲ್ಲಿ 2.5 ಕೋಟಿಯಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಾ, ಕಳ್ಕೊತಾ ಇದ್ದೀರಾ. ಸೊ ಅದಕ್ಕೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ ಕೋಟಿ ಆಫರ್ ಇದೆ ಅಂತ. ಈ ಆಫರನ್ನು ಪಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಸೊ ನೀವು ನಿಮ್ಮ ಒಂದು ಸೇವಿಂಗ್ಸನ್ನು, ನಿಮ್ಮ ಒಂದು ಹೂಡಿಕೆಗಳನ್ನು SIP ಮ್ಯೂಚುವಲ್ ಫಂಡ್ ಮಾಡೋದ್ರಿಂದ ಡೆಫಿನೆಟ್ಲಿ ನೀವು ಎಂಡ್ ಆಫ್ ದ 21 ವರ್ಷದಲ್ಲಿ 2.5 ಕೋಟಿಯಷ್ಟು ದುಡ್ಡನ್ನು ಉಳಿಸ್ಬೋದು. ಉಳಿಸೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೇನಾದ್ರು SIP ಮ್ಯೂಚುವಲ್ ಫಂಡ್ ಮಾಡಬೇಕು, ಇನ್ವೆಸ್ಟ್ ಮಾಡಲೇಬೇಕು ಅಂದರೆ ಡೆಫಿನೆಟ್ಲಿ ವೆಲ್ಕಮ್ ಟು TD ಅಕಾಡೆಮಿ.
ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ವೈಟ್ಫೀಲ್ಡು, ಕಲಬುರಗಿ ಎಲ್ಲ ಕಡೆ ಬ್ರಾಂಚಸ್ ಇದೆ. 60 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ನಿಮ್ಮ ಒಂದು ಕುಡಿತ, ಸಿಗರೆಟ್ಟು ಮತ್ತು ಪಾನ್ ಮಸಾಲ ತಿನ್ನೋದು ಏನು ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ಉಳಿಸ್ತೀನಿ ಸಾರ್ ಅಂತ ಅನ್ನೋರು ಯಾರ್ಯಾರು ಇದ್ದೀರೋ ಡೆಫಿನೆಟ್ಲಿ ನಮ್ಮ TD ಸಂಸ್ಥೆಗೆ ಬನ್ನಿ. ಎಲ್ಲಿ ಇನ್ವೆಸ್ಟ್ ಮಾಡೋದು, ಹೇಗೆ ಇನ್ವೆಸ್ಟ್ ಮಾಡೋದು ಪ್ರತಿಯೊಂದೂ ಫೇಸ್ ಟು ಫೇಸ್ ನಾವು ಹೇಳ್ಕೊಡ್ತೀವಿ. 8 ಬ್ರಾಂಚ್ ಇದೆ, 60 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಜೊತೆಗೆ ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಇರುತ್ತೆ. ಪ್ರತಿ ಭಾನುವಾರ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಬಗ್ಗೆ ಕ್ಲಾಸ್ ಇರುತ್ತೆ. ಎಲ್ಲನೂ ತಿಳ್ಕೊಳ್ಳಿ. ಸೊ ಯೋಚನೆ ಮಾಡಿ, ಸಿಗರೆಟ್ಟಾ, ಪಾನ್ ಮಸಾಲಾನ, ಕುಡಿತನ ಈ 3 ಬಿಡ್ತೀರಾ ಇಲ್ಲ ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಸೊ ಐ ಹೋಪ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ತುಂಬ ವ್ಯಾಲ್ಯೂ ಅಡಿಷನ್ ಸಿಕ್ಕಿದೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಟು TD ಅಕಾಡೆಮಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಯಾವುದಿದೋ ಕರೆ ಮಾಡಿ. ಇದರ ಜೊತೆಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಉಚಿತ ಕಾರ್ಯಾಗಾರ ಇರುತ್ತೆ ನಮ್ಮ ಎಲ್ಲ 8 ಶಾಖೆಗಳಲ್ಲಿ. ಈ ಸ್ಟಾಕ್ ಮಾರ್ಕೆಟ್ ಫ್ರೀ ವರ್ಕ್ಶಾಪ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಡಾರ್ಕ್ ಸೀಕ್ರೆಟ್ಗಳನ್ನು ಕಲ್ತ್ಕೋತೀರಾ. TD ಅಕಾಡೆಮಿ ಒಂದು ಕರ್ನಾಟಕದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳ ಸಕ್ಸಸ್ ರೇಷಿಯೋ ಹೈಯೆಸ್ಟ್ ಇನ್ ಇಂಡಿಯಾ ಅಂತ ನಾನು ಹೇಳ್ಬೋದು. ಲರ್ನಿಂಗ್ ಅಲ್ಲಿ ಎಲ್ಲನ್ನ ನೀವು ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಬನ್ನಿ, ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.